ಮುದುವಾಡಿ ಗ್ರಾಮ ಪಂಚಾಯಿತಿ ಮೊದಲನೇ ಮಹಡಿ ಕಟ್ಟಡ ಉದ್ಘಾಟನೆ ಶಾಸಕ ವೆಂಕಟ ಶಿವಾರೆಡ್ಡಿ. ಕೋಲಾರ ತಾಲೂಕು ವ್ಯಾಪ್ತಿಯ ಮುದುವಾಡಿ ಗ್ರಾಮದಲ್ಲಿ ಶುಕ್ರವಾರದಂದು ಬೆಳಿಗ್ಗೆ ಮುದುವಾಡಿ ಗ್ರಾಮ ಪಂಚಾಯಿತಿಯ 15ನೇ ಹಣಕಾಸು ಯೋಜನೆಯಡಿಯಲ್ಲಿ ನಿರ್ಮಿತ ಅಂದಾಜು 35 ಲಕ್ಷ ರುಗಳ ಮೊದಲನೇ ಮಹಡಿ ಕಟ್ಟಡ ಉದ್ಘಾಟನೆಯನ್ನು ಶ್ರೀನಿವಾಸಪುರ ಶಾಸಕರಾದ ಜಿಕೆ ವೆಂಕಟ ಶಿವಾರೆಡ್ಡಿ ಮತ್ತಿತರರು ಸೇರಿ ನೆರವೇರಿಸಿದರು. ನಂತರ ಕಾರ್ಯಕ್ರಮದ ಕುರಿತು ಮಾತನಾಡಿ, ಈ ಸರ್ಕಾರದಲ್ಲಿ ದುಡ್ಡಿಲ್ಲ, ಅವರು ಕೊಡುವುದೂ ಇಲ್ಲ. ಆದರೂ ನಾನು ನನ್ನ ಪ್ರಯತ್ನ ಬಿಡುವುದಿಲ್ಲ, ಅಭಿವೃದ್ಧಿ ಮಾಡೇ ಮಾಡುತ್ತೇನೆ. ಏನೇ ಕೆಲಸವಿದ್ದರೂ ನನ್ನ ಗಮನಕ್ಕೆ ತನ್ನಿ. 43 ವರ್ಷಗಳಿಂದ ಈ ರಾಜಕೀಯದಲ್ಲಿ ಇದ್ದೇನೆ, ಆದರೆ ಇಂತಹ ಸರ್ಕಾರ ನಾನು ಎಂದೂ ನೋಡಿರಲಿಲ್ಲ. ಕಾಂಗ್ರೆಸ್ ಸರ್ಕಾರ ನಮ್ಮ ಶಾಸಕರ ಅನುದಾನ ನಮಗೆ ನೀಡುತ್ತಿಲ್ಲ. ಇದರ ಬಗ್ಗೆ ನಾನು ವಿರೋಧ ವ್ಯಕ್ತಪಡಿಸಿದ್ದೇನೆ. ನಾನು ನಿಮ್ಮ ಸೇವಕ, ಸದಾ ನಿಮ್ಮ ಸೇವೆಯೇ ನನ್ನ ಗುರಿ ಎಂದರು. ಅಭಿವೃದ್ಧಿ ಅಧಿಕಾರಿಗಳಾದ ಮಧುಮತಿ ಮಾತನಾಡಿ, ಪಂಚಾಯಿತಿ ಅಭಿವೃದ್ಧಿ ಮಾಡಲು ಇಲ್ಲಿ ಎಲ್ಲರ ಸಹಕಾರ ಇದೆ. ಪಂಚಾಯಿತಿಯಲ್ಲಿರುವ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಅಧಿಕಾರಿಗಳು ಕೈ ಜೋಡಿಸಿದರೆ ಅಭಿವೃದ್ಧಿ ತಾನಾಗೇ ಆಗುತ್ತದೆ. ನಾನು 15 ವರ್ಷಗಳಿಂದ ಸೇವೆಯಲ್ಲಿದ್ದೇನೆ. ನನಗೆ ಇಲ್ಲಿ ಒಳ್ಳೆ ಕಮಿಟಿ ಸಿಕ್ಕಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಲೋಕಸಭಾ ಸಂಸದರಾದ ಎಂ ಮಲ್ಲೇಶ್ ಬಾಬು, ವಿಧಾನ ಪರಿಷತ್ ಸದಸ್ಯರಾದ ಇಂಚರ ಗೋವಿಂದರಾಜು, ಸಮಾಜ ಸೇವಕರಾದ ಸಿಎಂಆರ್ ಶ್ರೀನಾಥ್, ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಎಂ ಮಂಜುನಾಥ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹರೀಶ್ ಬಾಬು, ಉಪಾಧ್ಯಕ್ಷರಾದ ಭಾಗ್ಯಮ್ಮ, ಸೆಕ್ರೆಟರಿ ಮಂಜುನಾಥ್, ಹರಟಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗರಾಜ್, ಮುದುವಾಡಿ ಗಿರೀಶ್ ಬಾಬು, ಮಂಜುನಾಥ್, ವಡಗೂರು ರಾಮು ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ಸಿಬ್ಬಂದಿಗಳು, ಜಲಗಾರರು ಮತ್ತು ಗ್ರಾಮಸ್ಥರು ಇತರರು ಇದ್ದರು. ಬಹಳ ಸುಂದರವಾಗಿ ಏನು ಒಂದು 3 ತಿಂಗಳಲ್ಲೇ ಕಟ್ಟಿದ್ದೀರಾ ಅಂತ ಏನೋ ಒಂದು ಮಾಹಿತಿ ಬಂತು. ಬಹಳ ಖುಷಿ ಆಗ್ತದೆ. ಅದು ಮೇಡಮ್ ಅವ್ರು ಹೇಳಿದಂಗೆ ಅಧಿಕಾರಿಗಳು ಒಬ್ಬರೇ ಅಲ್ಲ, ಸಮಿತಿಗಳು ಸೇರಿ ಅದರ ಜೊತೆ ಇಒ ಅವರು ಮತ್ತೆ MLA ಸಾಹೇಬರು, MLC ಅವರು, ನಮ್ಮ ಪಾತ್ರ ಏನು ಅದರಲ್ಲಿ ಏನು ಇಲ್ಲ. ಇದು ಎಲ್ಲ MLA ಅವ್ರದ್ದು ಮತ್ತೆ MLA ಅವ್ರದ್ದು. ಮುಂದಿನ ದಿನಗಳಲ್ಲಿ ಏನಾದ್ರೂ ಸಹಕಾರ ಬೇಕು ಅಂದ್ರೆ ಅಧ್ಯಕ್ಷರು ಮತ್ತೆ PDO ಅವರು ಕೇಳಿದ್ರೆ ನಾವು ಸಹಕಾರ ಮಾಡಿ ಸಿದ್ಧವಾಗಿದ್ದೀವಿ. ಆದ್ರೆ ಏನು ಒಂದು ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಕಮಿಟಿ ಮತ್ತೆ ಅಧಿಕಾರ ವರ್ಗದವರೆಲ್ಲ ಸೇರಿ ಒಳ್ಳೆ ಕಟ್ಟಡ ಕಟ್ಟಿ ಸುಂದರವಾದ ಕಚೇರಿಯನ್ನು ಮತ್ತೆ ಮೀಟಿಂಗ್ ರೂಮ್ ಮಾಡಿದ್ದಾರೆ. ಅಂತ ಖುಷಿ ಆಗ್ತದೆ. ಇದೇ ಒಗ್ಗಟ್ಟು ಇನ್ನ ಮುಂದೆ ಇದ್ರೆ ಬರ ಚುನಾವಣೆಗಳಲ್ಲಿ ಏನು ಮುಂದೆ ಗೆದ್ದು ಬರ್ತೀರಾ ಅಂತ ನಂಬಿಕೆ ಇದೆ. ಬಹಳ ಸಂತೋಷ. ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಾನು ವಿಶೇಷವಾಗಿ ಕೇಳ್ಕೊಳ್ಳೋದಂದ್ರೆ, ಎಲ್ಲ ಬಂಧುಗಳನ್ನ ಕೂಡ ನಿಮ್ಮ ಗ್ರಾಮಗಳಿಗೆ ಏನೇನು ಅನುಕೂಲಗಳು ಬೇಕು ಎಲ್ಲ ಕೂಡ ನಾನು ರಾತ್ರಿ ಹಗಲು ನಾನು 1.5 ತಿಂಗಳಿಂದ ಕಾಲು 2 ಸ್ವಲ್ಪ ಮೊಣಕಾಲು ಆಪರೇಷನ್ ಮಾಡಿಕೊಂಡು ಮನೆಯಲ್ಲಿದ್ದೆ. ಆದರೂ ಕೂಡ ಪ್ರತಿಯೊಂದು ನನ್ನ ಕ್ಷೇತ್ರದ ಪುಸ್ತಕಕ್ಕೂ ಕೂಡ ನಾನು ಯೋಚನೆ ಮಾಡಿ ಒಂದು ಪ್ಲಾನ್ ಅನ್ನ ರಚನೆ ಮಾಡಿದೆ. ಪ್ರತಿಯೊಂದು ಯಾವ ಗ್ರಾಮಕ್ಕೆ ಏನೇನು ಬೇಕು, ಇವತ್ತು ನನಗೆ ಒಂದು 25 ಕೋಟಿ ಅನುದಾನ ಬಂದಿದೆ ಅಂತ ನಾನು 3 ಕೋಟಿಗೆ ನಾನು ಬೇಕು ಅಂತ ಈಗಾಗಲೇ ಹೈಕೋರ್ಟ್ ಅಲ್ಲಿ ನಾನು ಮೊಕದ್ದಮೆ ದಾಖಲಿಸಿದ್ದೇನೆ. ನಾನು ಬರಬೇಕಾಗ್ತದೆ. ಯಾಕಂದ್ರೆ ಕಾಂಗ್ರೆಸ್ ಅವರು ಕೊಟ್ಟಿದ್ರೆ ನಮ್ಗೆ ಕೊಟ್ಟಿಲ್ಲ, ನಮಗೆ ಅನ್ಯಾಯ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ನಾನು ಸರ್ಕಾರದ ಮೇಲೆ ಇವತ್ತು ತಾವೇ ಹಾಕಿ 100 ಕೋಟಿ ಬರಬೇಕಾದ್ರೆ ಎಲ್ಲ ಕೂಡ ಏನೇನು ನಿಮ್ಮ ಊರುಗಳಲ್ಲಿ ವಿಶೇಷವಾಗಿ ಕಡ್ಡಾಯವಾಗಿ ನಾನು ದೀಪಗಳನ್ನ ಹಾಕ್ತಾ ಇದ್ದಾರೆ. ದೀಪಗಳನ್ನ ಹೈಮಾಸ್ ಲೈಟ್ ಅನ್ನ ಹಾಕ್ತಾ ಇದ್ದೀನಿ. SC ಕಾಲೋನೀಸು ಅಥವಾ ಬೇರೆ ಕಾಲೋನಿಗಳಲ್ಲಾಗ್ಲಿ ಪ್ರತಿಯೊಂದು ಕಡೆ ನೀವು ಎಲ್ಲೆಲ್ಲಿ ಹೇಳ್ತಿರೋ ಚರಂಡಿ ಮತ್ತೆ ಕಾಂಕ್ರೀಟ್ ರೋಡ್ ಇವೆಲ್ಲ ಕೂಡ ನಾನು 100% 100ಕ್ಕೆ 100 ಕೂಡ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಿಮಗೆಲ್ಲ ಕೂಡ